ಇಂದಿನಿಂದ ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ನಡೆಸಲಾಗ್ತಾ ಇದೆ. ಇಂದಿನಿಂದ ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ನಡೆಸಲಾಗ್ತಾ ಇದೆ. ಕರ್ನಾಟಕ ಸೇರಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸಲಾಗ್ತಾ ಇದೆ. ಇಂದಿನಿಂದ ಜುಲೈ 29ರವರೆಗೆ ನಡೆಯಲಿದೆ. ಬಿಎಲ್ಒಗಳಿಂದ ಮನೆ ಮನೆ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಮತದಾರರ ಪಟ್ಟಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ನಕಲಿ ಹೆಸರು ತಡೆಗಾಗಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಬಿಎಲ್ಒಗಳು ಬಂದಾಗ ಅರ್ಜಿಯನ್ನ ಸಲ್ಲಿಸಿ ಮಾಹಿತಿಯನ್ನ ನಮೂದಿಸಬೇಕು, ಅಂದ್ರೆ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಇಲ್ಲದಿದ್ರೆ ಮತದಾನದ ಹಕ್ಕನ್ನ ಕಳೆದುಕೊಳ್ತೀರಾ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಆಗಸ್ಟ್ 5ರಂದು ಕರಡು ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಷ್ಟು ರೂಲ್ಸ್ಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಅಂದ್ರೆ ಬಿಎಲ್ಒಗಳು ಬಂದಂತಹ ಸಂದರ್ಭದಲ್ಲಿ ಫಾರ್ಮ್ ಕೊಡ್ತಾರೆ. 2 ಫಾರ್ಮ್ ಕೊಟ್ಟಾಗ ಆ ಫಾರ್ಮ್ ಅನ್ನ ಫಿಲಪ್ ಮಾಡಬೇಕು. ಒಂದನ್ನು ನಾವು ಇಟ್ಕೊಂಡು ಮತ್ತು ಅವ್ರಿಗೆ ಕೊಡಬೇಕು. ಅಕಸ್ಮಾತ್ ಏನಾದರೂ ಮತದಾನದ ಹಕ್ಕಿಲ್ಲ ಅಂತ ಹೇಳಿದರೆ ಸರ್ಕಾರದಿಂದ ಯಾವ್ಯಾವ ರೀತಿ ಸೌಲಭ್ಯಗಳು ಸಿಗುತ್ತೋ ಅದ್ಯಾವುದು ಕೂಡ ನಮಗೆ ಸಿಗೋದಿಲ್ಲ. ಇವತ್ತು ಮ್ಯಾಪಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ಹಿಂದಿನ ಮತದಾರರ ಪಟ್ಟಿ ಏನಿರುತ್ತೆ ಅದನ್ನು ರೀವೆರಿಫಿಕೇಶನ್ ಕೂಡ ಮಾಡ್ತಾರೆ. ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾರೆ. ಮತಗಟ್ಟೆಯಲ್ಲಿ ರಿಜಿಸ್ಟರ್ ಆಗಿದೆಯಾ, ನೇಮ್ ಸರಿ ಇದೆಯಾ, ಡೇಟ್ ಆಫ್ ಬರ್ತ್ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಇವತ್ತು ವೆರಿಫೈಯನ್ನು ಕೂಡ ಮಾಡ್ತಾರೆ. ಇವತ್ತು ಬಿಎಲ್ಒ ಅಧಿಕಾರಿಗಳು ಕೂಡ ಆಗಮಿಸಿ ಮತಪಟ್ಟಿ ಪರಿಷ್ಕರಣೆಯನ್ನು ನಡೆಸಲಾಗುತ್ತೆ. ಮನೆಗೆ ಭೇಟಿ ನೀಡುವ ಬಿಎಲ್ಒಗಳು 2 ಫಾರ್ಮ್ಗಳನ್ನು ಕೊಡ್ತಾರೆ. ಆ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. 2 ನಿಗದಿತ ಅರ್ಜಿ ಫಾರ್ಮ್ ಅನ್ನು ಪಡೆದು ಮತದಾರರು ಭರ್ತಿಯನ್ನ ಮಾಡಬೇಕು. ಒಂದನ್ನು ದಾಖಲೆಯನ್ನಾಗಿ ಇಟ್ಕೊಂಡು ಮತ್ತೊಂದನ್ನ ವಾಪಸ್ ಕೊಡಬೇಕಾಗುತ್ತೆ. ಮತ್ತೆ ಅಧಿಕಾರಿಗಳಿಗೆ ಹೊಸ ಹೆಸರು ಸೇರ್ಪಡೆ ಮಾಡ್ಕೊಳ್ಳೋರಿದ್ರೆ ಸೇರ್ಪಡೆ ಮಾಡ್ಕೋಬಹುದು. ತಿದ್ದುಪಡಿ ಮಾಡ್ಕೊಳ್ಳೋರಿದ್ರು ಕೂಡ ತಿದ್ದುಪಡಿ ಮಾಡಲು ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷಗಳ ಏಜೆಂಟರು ಕೂಡ ಇವತ್ತು ಆಗಮಿಸ್ತಾರೆ. ಮನೆಗೆ ಬಿಳಿ ಹಾಗೂ ನೇರಳೆ ಬಣ್ಣದ ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸ್ತಾರೆ. ಮನೆಯಲ್ಲಿ ಯಾರು ಇಲ್ಲದಿದ್ರೆ ಬಿಳಿ ಕೆಂಪು ಬಣ್ಣದ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ. ಇದು ಯಾವ ರೀತಿ ಅಂತ ಅಂದ್ರೆ ಏನು ಜಾತಿಗಣತಿ ಸಮೀಕ್ಷೆ ಆಯಿತು ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ರೋ ಅದೇ ರೀತಿ ಇಲ್ಲೂ ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಇವತ್ತಿನಿಂದ ಚುನಾವಣಾ ಪರಿಷ್ಕರಣಾ ಎಸ್ಐಆರ್ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಹೇಗಿದೆ ಪ್ರಿಪರೇಷನ್ಸ್, ಯಾವೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು? ತೇಜಸ್ವಿನಿ, ಇಂದಿನಿಂದ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಅಂದ್ರೆ ಮತದಾರರ ವಿಶೇಷ ಪ್ರಕ್ರಿಯೆ ನಡೆಯಲಿದೆ. ಈ ಒಂದು ಪ್ರಕ್ರಿಯೆ ಇವತ್ತಿನಿಂದ ಜುಲೈ 29ರವರೆಗೂ ಕೂಡ ನಡೆಯಲಿದೆ. ಒಟ್ಟು 1 ತಿಂಗಳ ಕಾಲ ನಡೆಯಲಿದೆ. ಹೀಗಾಗಿ ರಾಜ್ಯದಲ್ಲಿ ಈಗ ಆಲ್ರೆಡಿ ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮುಖ್ಯ ಚುನಾವಣಾ ಆಯೋಗ ಮಾಡ್ಕೊಂಡಿರುವಂತದ್ದು. ರಾಜ್ಯದಲ್ಲಿ ಪ್ರಸ್ತುತ 5,54,00,000ಕ್ಕೂ ಅಧಿಕ ಮತದಾರರಿದ್ದಾರೆ. ಅದರಲ್ಲಿ 5,07,00,000ಕ್ಕೂ ಅಧಿಕ ಮತದಾರರ ಮ್ಯಾಪಿಂಗ್ ಆಗಿದೆ. ಸರಿಸುಮಾರು 91% ಈಗ ಆಲ್ರೆಡಿ ಮ್ಯಾಪಿಂಗ್ ಆಗಿದೆ. ಉಳಿದಂತೆ 46 ಲಕ್ಷ ಜನರದ್ದು ಇನ್ನು ಮ್ಯಾಪಿಂಗ್ ಆಗಿಲ್ಲ. ಇವರ ಮ್ಯಾಪಿಂಗ್ ಅನ್ನ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ ಮುಖ್ಯ ಚುನಾವಣಾ ಅಧಿಕಾರಿಗಳು ಕೂಡ ಬಿಎಲ್ಒಗಳಿಗೆ ತಿಳಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಸರಿಸುಮಾರು 59,000 ಸಿಬ್ಬಂದಿಯನ್ನ ನೇಮಕ ಮಾಡಿರುವಂತದ್ದು. ಈ ಒಂದು ಸಿಬ್ಬಂದಿ ಇವತ್ತಿನಿಂದ 1 ತಿಂಗಳ ಕಾಲ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ನೀಡಿ ಆ ಮನೆಯಲ್ಲಿ ಎಷ್ಟು ಜನ ಮತದಾರರು ಇರ್ತಾರೆ ಅವರಿಗೆ 2 ಫಾರ್ಮ್ ಅನ್ನ ಕೊಡ್ತಾರೆ. ಈ ಒಂದು ಫಾರ್ಮ್ ಅನ್ನ ಕೊಟ್ಟ ಬಳಿಕ ಅದನ್ನ ಮತದಾರರು ಫಿಲ್ ಮಾಡ್ಬೇಕಾಗುತ್ತೆ. ಪ್ರಮುಖವಾಗಿ ಯಾರಾದ್ರೂ ಹೊಸದಾಗಿ ಸೇರ್ಪಡೆ ಆಗೋದಿದ್ರೆ ಅಥವಾ ಯಾರಾದ್ರೂ ಮರಣ ಹೊಂದಿದ್ರೆ ಅವರನ್ನ ತೆಗೆದು ಹಾಕಲಾಗುತ್ತೆ. ಜೊತೆಗೆ ಅಡ್ರೆಸ್ ಚೇಂಜ್ ಆಗಿರ್ಬೋದು ಅಥವಾ ಇನ್ನಿತರ ಏನಾದ್ರೂ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ಈ 1 ತಿಂಗಳ ಕಾಲ ಮಾಡ್ಕೊಳ್ಳುವಂತಹ ಅವಕಾಶ ಇದೆ. ಅದಾದ ಬಳಿಕ ಫಿಲ್ ಮಾಡಿದ ತಕ್ಷಣವೇ ಎಸ್ಐಆರ್ಗೆ ಬಂದಂತಹ ಸಿಬ್ಬಂದಿ ಆ ಒಂದು ಫಾರ್ಮ್ ಅನ್ನ 2 ದಿನದ ಬಳಿಕ ಅದನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾರೆ. ಒಂದು ವೇಳೆ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ. ಸ್ಟಿಕ್ಕರ್ ಅನ್ನ ಅಂಟಿಸಿ ಅದರಲ್ಲಿ ಯಾರು ಎಸ್ಐಆರ್ಗೆ ಬಂದಿರ್ತಾರೆ ಆ ಒಂದು ಸಿಬ್ಬಂದಿಯ ಡೀಟೇಲ್ಸ್ ಅನ್ನ ಬರ್ದಿರ್ತಾರೆ. ಒಂದು ವೇಳೆ ಮನೆಯಲ್ಲಿ ಎಲ್ಲರೂ ಇದ್ದು ಅವ್ರಿಗೆ ಏನಾದ್ರು ಫಾರ್ಮ್ ಅನ್ನ ಕೊಟ್ಟಿದ್ರೆ ಅವ್ರು ಆ ಮನೆಗೂ ಕೂಡ ಅಂದ್ರೆ ನಾವು ಈ ಒಂದು ಮನೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮುಗಿಸಿದೀವಿ ಅಂತ ಹೇಳಿ ಅದಕ್ಕೂ ಒಂದು ರೀತಿಯ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ. ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಇವಾಗ ಆಲ್ರೆಡಿ ಮಾಡ್ಕೊಂಡಿರುವಂತದ್ದು. ಹಾಗೆ 2 ಫಾರ್ಮ್ ಅನ್ನ ಕೊಡ್ತಾರೆ. ಅದರಲ್ಲಿ 1 ಫಾರ್ಮ್ ಅನ್ನ ಮತದಾರರೇ ತಮ್ಮ ಬಳಿ ದಾಖಲೆಯಾಗಿ ಇಟ್ಕೊಳ್ತಾರೆ. ಇನ್ನೊಂದು ಫಾರ್ಮ್ ಅನ್ನ ಎಸ್ಐಆರ್ಗೆ ಬಂದಂತಹ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಆ ಒಂದು ಅರ್ಜಿಯನ್ನ ಸ್ಕ್ಯಾನ್ ಮಾಡಿ ಡಿಜಿಟಲೈಸ್ ಕೂಡ ಮಾಡಲಿದ್ದಾರೆ. ಒಟ್ಟು 1 ತಿಂಗಳ ಕಾಲ ನಡೆಯುತ್ತೆ. ಅದಾದ ನಂತರ ಆಗಸ್ಟ್ 5ನೇ ತಾರೀಕು
ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಅದಾದ ಬಳಿಕವೂ ಕೂಡ 1 ತಿಂಗಳ ಕಾಲ ಅಂದ್ರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ವರೆಗೂ ಕೂಡ 1 ತಿಂಗಳ ಅವಕಾಶ ಇರುತ್ತೆ. ಮತದಾರರಿಗೆ ಏನಾದ್ರು ಆಕ್ಷೇಪ ಅಥವಾ ಮತ್ತೇನಾದ್ರು ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಅದಾದ ಬಳಿಕ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಇವಾಗ ಆಲ್ರೆಡಿ ಈಗ SIR ಗೆ ಬೇಕಾದಂತಹ ತಯಾರಿಗೆ ಸರಿಸುಮಾರು 11 ಕೋಟಿಯಷ್ಟು ಫಾರ್ಮ್ ಅನ್ನ ಇವಾಗ ಆಲ್ರೆಡಿ ಪ್ರಿಂಟ್ ಅನ್ನ ಮಾಡಿರುವಂತದ್ದು ಮುಖ್ಯ ಚುನಾವಣಾ ಆಯೋಗ. ಇದ್ರ ಜೊತೆಗೆ ರಾಜ್ಯದಲ್ಲಿ ಸರಿಸುಮಾರು 1,88,00,000 ಮನೆ ಇದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ಸ್ಟಿಕ್ಕರ್ಗಳನ್ನು ಕೂಡ ಈಗ ಆಲ್ರೆಡಿ ಅಂಟಿಸ್ಕೊಂಡಿರುವಂತದ್ದು. ಹಾಗೆ ಈ ಒಂದು BLOಗಳೇನಿದ್ದಾರೆ ಈ ಎಲ್ಲ BLOಗಳು ಕೂಡ ಕಡ್ಡಾಯವಾಗಿ ಈ ಒಂದು ಸಮೀಕ್ಷೆಯಲ್ಲಿ ಆಗ್ಲೇಬೇಕು. ಯಾರು ಕೂಡ ಕರ್ತವ್ಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದ್ರು SIR ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಅವ್ರ ಮೇಲಿನ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಇವಾಗ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.